ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ. ಈ ವಿಡಿಯೋ ನೋಡೋಕ್ಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತು ನನಗೆ ತುಂಬ ವಿಶೇಷವಾದ ದಿನ. ಅದೇನು ಅಂತ ನೀವೇ ನೋಡಿ. ಹಾಯ್ ಗಾಯ್ಸ್, ಇವತ್ತು ಏನು ವಿಶೇಷ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ತೋರಿಸ್ಕೊತಾ ಇದ್ದೀನಿ. ಏನು ವಿಶೇಷ, ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ನಾನು ಹೇಳಲ್ಲ, ನೀವೇ ನೋಡಿರತ್ತೆ, ಬನ್ನಿ. ಸೊ ನಾನು ಸ್ವೀಟ್ ಬಾಕ್ಸ್ ಇಟ್ಕೊಬಂದ ತಕ್ಷಣವೇ ನಿಮಗೆಲ್ಲ ಒಂದು ಸಣ್ಣ ಸುಳಿವು ಸಿಕ್ಕಿರುತ್ತೆ. ಇವತ್ತು ನನ್ನ ಹುಟ್ಟುಹಬ್ಬದ ದಿನ. ಎಸ್, ಇವತ್ತು ನನ್ನ ಬರ್ತ್ಡೇ. ಸೊ ನನಗಿಷ್ಟ ಅಂತ ಕಾಜು ಬರ್ಫಿನ ತಂದುಕೊಟ್ಟಿದ್ರು, ಅದನ್ನೇ ಎಲ್ರಿಗೂ ಕೊಟ್ಟೆ. ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇವತ್ತು ಇನ್ನೊಂದು ವಿಶೇಷ ಏನಂದರೆ, ನನ್ನ ಮೈದ್ನ ಕೂಡ ಊರಿಂದ ಬಂದಿದ್ದ. ಸೊ ನನ್ನ ಬರ್ತ್ಡೇಲಿ ನನ್ನ ಮೈದ್ನ ಕೂಡ ನಮ್ಮ ಜೊತೆಗೆ ಇದ್ದ. ತಿಂಡಿ ಮುಗಿಸಿ ಮನೆಯಲ್ಲಿ ಇರೋ ಕೆಲಸ ಎಲ್ಲ ಮುಗಿಸಿ ಒಂದು ರೌಂಡ್ ಹೋಗಿ ಬರೋಣ ಹೊರಗಡೆ ಅಂದ್ಬಿಟ್ಟು ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬಂತು, ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಏನಂದರೆ, ಇಂಥ ವಿಶೇಷವಾದ ದಿನಗಳಲ್ಲಿ ಮನೆಯಲ್ಲಿ ಇರೋರಿಗೆ ಒಂದು ಸಣ್ಣದಾಗಿ ಈ ಥರ ಆಚೆ ಕರ್ಕೊಂಡು ಬರೋದು, ಇಲ್ಲ ನಮ್ಮವರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ ನಮಗೆ ಹೆಚ್ಚಾಗಿ ಖುಷಿ ಕೊಡುತ್ತೆ. ಸಣ್ಣ ಪುಟ್ಟದ್ದೇ ಜಾಸ್ತಿ ಖುಷಿ ಪಡೋದು ಅಂತಾರಲ್ಲ, ಹಾಗೆ. ಸೊ ನಾವು ಮನೆಯಿಂದ ಸೀದಾ BM ಹ್ಯಾಬಿಟೇಟ್ ಮಾಲ್ಗೆ ಬಂದ್ವಿ. ಬಂದ ತಕ್ಷಣವೇ ನಮ್ಮ ಪುಟಾಣಿ ಕಾರಲ್ಲಿ ಹೋಗಲೇಬೇಕು ನಾನು ಅಂದ್ಬಿಟ್ಟು ಮುಂದಕ್ಕೆ ಬರಲೇ ಇಲ್ಲ. ಅವನು ಕಾರ್ ಬಿಟ್ಟೇ ಬರಲಿಲ್ಲ. ಸೊ ಸೀದಾ ಹತ್ತು ಕೂತ್ಕೊಬಿಟ್ಟ. ಒಂದೆರಡು ರೌಂಡ್ ಹೊಡೆದ. ಸ್ವಲ್ಪ ಜನ ಕಮ್ಮಿ ಇದ್ದರು, ಕಾಮಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ 3D ಗೇಮ್ನ ನಾವು 3 ಜನನೂ ಟ್ರೈ ಮಾಡಿದ್ವಿ. ಫಸ್ಟಿಗೆ ನನ್ನ ಮೈದನ್ನ ಟ್ರೈ ಮಾಡ್ದ, ಸ್ವಲ್ಪ ಆಚೆ ಈಚೆ ಆದ. ಸೊ ಒಂದು ಅರ್ಧ ಮುಕ್ಕಾಲಷ್ಟು ಟ್ರೈ ಮಾಡಿಬಿಟ್ಟು ಅವನು ಸ್ಟಾಪ್ ಮಾಡ್ಕೊಂಬಿಟ್ಟ. ಯಾಕಂದರೆ ಅದು ನೋಡ್ತಾ ಇದ್ದೀರಲ್ಲ, ಮೇಲಿಂದ ಬೀಳೋ ಥರ ಎಲ್ಲ ಇತ್ತು. ಸೊ ಅದು ಯಾರಿಗೇ ಆದ್ರೂ ನಾವು ಕರೆಕ್ಟಾಗಿ ನೆಲದಲ್ಲೇ ಇದ್ದೀವಿ ಅಂದ್ರೂ ಅಲ್ಲಿ ಕಣ್ಣು ಮುಂದೆ ಬರ್ತಾ ಇರೋ ಪಿಕ್ಚರಿಂದ ನಮಗೇನಾಗುತ್ತೆ, ಹೌದು ನಾವು ಮೇಲಿಂದ ಬೀಳ್ತಾ ಇದ್ದೀವಿ, ನಮ್ಮ ಮೇಲೆ ಏನೋ ಬೀಳ್ತಾ ಇದೆ, ಇಲ್ಲ ಏನೋ ಹೊಡೆಯೋ ಥರ ಆಗ್ತಾಯಿದೆ, ಆ ಥರ ಎಲ್ಲ ಫೀಲ್ ಆಗುತ್ತೆ. ಸೊ ಏನೇನೆಲ್ಲ ಕಂಡುಹಿಡಿತಾ ಇದ್ದಾರೆ, ನಮ್ಮ ದೇಶ ಎಷ್ಟು ಇಂಪ್ರೂವ್ ಆಗ್ತಾಯಿದೆ. ಈ ಥರ ನಾವು ಕರೆಕ್ಟಾಗಿದ್ದೀವಿ ನೆಲದಲ್ಲಿ ಅಂದ್ರೂ ನಾವು ಮೇಲಿಂದ ಬೀಳೋ ಥರ ಆಗ್ತಾಯಿದೆ ಅಂದರೆ ಅದೊಂಥರ ಗ್ರೇಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಮೂವಿ ಟಿಕೆಟ್ ಬುಕ್ ಮಾಡಿದ್ವಿ, ಭೀಮಾ ಅನ್ನೋ ಮೂವಿ. ಬಟ್ ಅದು ಬಿಲೋ 18 ಇಯರ್ಸ್ ಅಲೌಡ್ ಇಲ್ಲ ಅಂದ್ಬಿಟ್ಟು ನಾವು ನಮ್ಮನ್ನ ಒಳಗಡೆ ಬಿಡಲಿಲ್ಲ. ಸೊ ನಾವು ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ, ನಮಗೆ ಅದರ ರೀಫಂಡ್ ಮಾಡಿದ್ರು. ನಾವು ಅಲ್ಲಿಂದ ನಮ್ಮ ಪುಟಾಣಿನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮೂಡ್ ಆಫ್ ಆದಂಗೆ ಆಗೋಯ್ತು. ಅಲ್ಲಿ ಸಡನ್ನಾಗಿ ಅದೊಂದು ತುಂಬ ಇಂಟ್ರೆಸ್ಟಿಂಗಾಗಿತ್ತು ಅನಿಸುತ್ತೆ ಮೂವಿ. ಟ್ರೈಲರ್ ಎಲ್ಲ ನೋಡಿದರೆ ಹಂಗೆ ಅನಿಸ್ತು, ಬಟ್ ಅಲ್ಲಿ ಒಳಗೆ ಬಿಡಲಿಲ್ಲ. ಸೊ ಬೇಜಾರಾಗೋಯ್ತು. ನಮ್ಮ ಸ್ವಲ್ಪ ಹೊತ್ತು ನಮ್ಮ ಪುಟಾಣಿನ ಆಟ ಆಡಿಸ್ಕೊಂಡು, ಜೊತೆಗೆ ನಾವು ಸಣ್ಣದಾಗಿ ಆಟ ಆಡಿಕೊಂಡು ಸೀದಾ ಊಟ ಟೈಮ್ ಆಗಿತ್ತು. ಸೊ ಎಂಪೈರ್ ಹೋಟೆಲ್ಗೆ ನಾವು ಬಂದ್ವಿ. ಎಂಪೈರ್ ಹೋಟೆಲಿಗೆ ಬಂದ ತಕ್ಷಣವೇ ನಮ್ಮ ಪುಟಾಣಿ ಸಖತ್ ನಿದ್ದೆ ಹೊಡೆದ. ಏನು ಹೋಗಿ 5 ನಿಮಿಷವೂ ಆಗಿಲ್ಲ, ನಿದ್ದೆ ಮಾಡೋಕ್ಕೆ ಶುರು ಮಾಡ್ದ. ಬೆಳಗ್ಗೆ ಎಲ್ಲ ಚೆನ್ನಾಗಿ ಆಟ ಆಡ್ದ, ಸುತ್ತದ, ನಿದ್ದೆ ಬಂದುಬಿಡ್ತು, ಮಲ್ಕೊಬಿಟ್ಟ. ಹೋಗಲಿ ಅವನಿಗೆ ಪಾರ್ಸೆಲ್ ತೊಗೊಳ್ಳೋಣ ಅಂದ್ಬಿಟ್ಟು ನಾವೆಲ್ಲರೂ ಊಟ ಮಾಡಿದ್ವಿ. ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ನಾವು ಸ್ಪೆಷಲ್ ಲಂಚಿಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ನಾವು ಎಲ್ಲರೂ ಒಂದೇ ಥರ ತೊಗೊಳ್ಳಿಲ್ಲ, ಒಂದೊಂದು ಒಬ್ಬೊಬ್ಬರು ತೊಗೊಂಡು ಎಲ್ಲನೂ ಟೇಸ್ಟ್ ಮಾಡಿದ್ವಿ. ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು, ಹೈಜೀನಾಗಿತ್ತು. ಮತ್ತೇನೆಂದರೆ, ಒಂದೇ ಒಂದು ಐಟಮ್ ತುಂಬ ಖಾರ ಇತ್ತು. ಈಗ ನಾನು ತಿಂತಾ ಇದ್ದೀನಲ್ಲ, ಅದೇ ತುಂಬ ಖಾರ ಇತ್ತು. ನೀವು ಕೂಡ ಹೋಗಿ ಎಂಪೈರ್ ಹೋಟ್ಲಲ್ಲಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ರೈಸು ಸ್ವಲ್ಪ ಹೈಕ್ ಆಗಿದೆ, ಆದರೆ ಕ್ವಾಂಟಿಟಿ, ಕ್ವಾಲಿಟಿ, ಹೈಜೀನ್ ಎಲ್ಲನೂ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫಿಂಗರ್ ಬೌಲಲ್ಲಿ ಕೈ ತೊಳ್ಕೊಂಡ್ವಿ. ಸೊ ನೆಕ್ಸ್ಟ್ ಬಂದು ಇದು ಐಸ್ ಕ್ರೀಮ್. ಕೇಕ್ ಅಂದ್ಕೋಬೇಡಿ, ಕೇಕ್ ಈ ಥರ ಇದ್ದಿದ್ದು ನಾನು ನೋಡಿದ್ದೆ, ಬಟ್ ಐಸ್ ಕ್ರೀಮ್ ಇದೆ ಫಸ್ಟ್ ಟೈಮ್ ನೋಡಿದ್ದು. ಇದೇನಪ್ಪ ಅಂದರೆ, ಲೀಚಿ ಹಣ್ಣನ್ನು ಇಷ್ಟಪಡ್ತಾರಲ್ಲ ಅವ್ರುಗಳು ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ಈ ಐಸ್ ಕ್ರೀಮ್ನ ತಿಂತಾರೆ. ಇದಾದಮೇಲೆ ಇದೇ ಥರದ್ದು ಇನ್ನೊಂದು ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ರು, ಅದೂ ಕೂಡ ಲೀಚಿದೇನೆ, ಬಟ್ ನನಗೆ ಇಷ್ಟ ಆಗಲಿಲ್ಲ. ಅಣ್ಣ ತಮ್ಮ ಇಬ್ಬರೇ ಖಾಲಿ ಮಾಡಿದ್ರು.
ಸೊ ನಮ್ಮ ಪುಟಾಣಿ ನಾವು ಹೊರಡಬೇಕು ಅನ್ನೋ ಟೈಮಲ್ಲಿ ಎದ್ದು ಅವನಿಗೆ ಪಾರ್ಸಲ್ ತೊಗೊಂಡಿದ್ದನ್ನು ಅಲ್ಲೇ ತಿಂದ. ಸೊ ಊಟ ಮಾತ್ರ ಸೂಪರಾಗಿತ್ತು. ಈಗ ಮನೆ ಕಡೆಗೆ ಹೊರಟ್ವಿ. ಸೊ ನಾನ್ ವೆಜ್ ಊಟ ಮಾಡಿದ್ಮೇಲೆ ಒಂದೊಳ್ಳೆ ಬೀಡ ತಿಂದೇ ಇದ್ದರೆ ಹೇಗೆ? ನಾನು ಸ್ವೀಟ್ ಬೀಡ ತೊಗೊಂಡೆ. ಎಲ್ಲರೂ ಸ್ವೀಟ್ ಬೀಡ ತೊಗೊಂಡ್ರು. ನಾನು 2 ತೊಗೊಂಡೆ. ಬಟ್ ಅಲ್ಲೊಂದು ಅಜ್ಜಿ ಕೂತಿತ್ತು, ಪಾಪ ಎಲ್ಲರನ್ನೂ ದುಡ್ಡು ಕೇಳ್ತಾಯಿದ್ರು. ಅವ್ರು ಯಾರೂ ಕೊಡ್ತಾ ಇರಲಿಲ್ಲ. ಒಂದು 20 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಒಂದೇ ಒಂದು ಬೀಡ ಕೊಟ್ಟೆ. ಅಜ್ಜಿ ಫುಲ್ ಖುಷಿಯಾಗ್ಬಿಟ್ರು. ಅಲ್ಲಿಂದ ನಾವು ಸೀದಾ ಮನೆಗೆ ಬಂದ್ವಿ. ಸಂಜೆ ನನ್ನ ಫ್ರೆಂಡು ಕೇಕ್ ತೊಗೊಂಡು ಬಂದಳು. ಸಣ್ಣದಾಗಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಏನಂದರೆ ಬೆಳಗ್ಗೆಯಿಂದ ಸುತ್ತಾಡಿದ್ರಿಂದ ನನಗೆ ತುಂಬಾ ಸ್ಟ್ರೈನ್ ಆಗೋಯಿತು. ಅಲ್ಲೇನೂ ಕೆಲಸ ಮಾಡಿರಲ್ಲ ಅಂತೂ ಇತ್ತೀಚೆಗೆ ಯಾಕೋ ಆ ಥರ ಆಗುತ್ತೆ. ಸೊ ಬಂದು ಸಾಕಾಗಿ ಮಲ್ಕೊಬಿಟ್ಟೆ ಸ್ವಲ್ಪ ಕೆಲಸ ಮಾಡಿ. ಹಂಗಾಗಿ ಹೆಂಗಿದ್ವಿ ಹಂಗಂಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನೀವು ಯಾರೂ ತಪ್ಪು ತಿಳ್ಕೊಬೇಡಿ. ಸೊ ಗಾಯ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಇದೇ ಥರ ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.